ಹಾಯ್, ಇದು ನನ್ನ ಸಂಡೇ ಕತೆ. ಆ್ಯಸ್ ಪರ್ ದ ಪ್ಲ್ಯಾನ್ 5 ಗಂಟೆಗೆ ಹೋಗಬೇಕಿತ್ತು. ಆದರೂ 8 ಗಂಟೆಗೆ ಎದ್ದು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ವಾಕಿಂಗ್ ಹೋಗಾಯಿತು. ಸ್ವಲ್ಪ ವಾಕ್ ಎಲ್ಲ ಮುಗಿಸಿ ಮತ್ತೆ ಪ್ಲ್ಯಾನ್ ಮಾಡಿದ್ವಿ. ಆಲ್ರೆಡಿ ಕಾಲು ಸೂಪೆಲ್ಲ ಕುಡಿಯುವ ಇವತ್ತು ಹೇಳಿ. ಕಾಲು ಸೂಪ್ ಕುಡಿಯೋ ಪ್ಲ್ಯಾನ್ ಅಂತೂ ಸಕ್ಸಸ್ ಆಗಿ ಟೈಮ್ಗಾಯಿತು. ಬಟ್ ನಾನು ಹೊಟ್ಟೆಗೆ ಹೇಳಿಬಿಟ್ಟಿದ್ದೆ ಮುಂಚೆನೇ, ಸಂಜೆವರೆಗೂ ಮತ್ತೆ ಎಂಥದ್ದು ಕೇಳೋಕ್ಕಿಲ್ಲ ಅಂತಿ. ಸೊ ಅದೆಲ್ಲ ಕೊಡ್ದು ನಂದು ನೆಕ್ಸ್ಟ್ ಕೆಲಸ ಮತ್ತೆ ತಿರ್ಗಾ ಹೋಗಿ ಮಲ್ಕೊಳ್ಳೋದು. ಸಂಜೆಗೆ ಎದ್ಮೇಲೆ ಮತ್ತೆಂತ ಮಾಡುವ ಅನ್ನೋಷ್ಟರಲ್ಲಿ ಈ ಕಡೆಗೆ ಪಾರ್ಕ್ಗಾದ್ರೂ ಹೋಗಿ ಬರುವ ಅನಿಸ್ತು. ಹಾಗೆ ಗೊತ್ತಿರೋರೊಬ್ಬರಿದ್ದರು, ಅವ್ರನ್ನೇ ತಗೊಂಡು ಪಾರ್ಕ್ ಕಡೆಗೆ ಹೋಗಾಯಿತು. ಪಾರ್ಕ್ನಲ್ಲಂತೂ ಸಮ್ಮ ಜನ ಇದ್ದರು, ಎಲ್ಲಿ ನೋಡ್ರು ಜನ. ಹಾಗಂತ ಪಾರ್ಕು ಸಖತ್ ದೊಡ್ಡಿತ್ತು ಮತ್ತು ಚಲೋ ಇತ್ತು. ಅದರಲ್ಲಿ ನಾಯಿ ಒಂದು ತಾನು ಸ್ವಲ್ಪ ವೀಡಿಯೋ ಮಾಡಿ ಅಂತ. ನಾವು ಎಂಜಾಯ್ ಮಾಡಬೇಕು ಅಂದರೆ ಇಂಥ ಕಿಲಾಡಿ ಮಕ್ಕಳನ್ನೆಲ್ಲ ಮನೇಲೇ ಬಿಟ್ಟು ಹೋಗ್ಬೇಕು. ಆದರೂ ಎಂತ ಮಾಡೋದು, ಬಿಟ್ಟು ಹೋಗೋಕ್ಕಾಗಲಿಲ್ಲ ಹೇಳಿ ಇವ್ನು ಕರ್ಕೊಂಡು ಹೋಗಾಯಿತು. ಕರ್ಕೊಂಡು ಹೋದರೆ ಇವ್ನು ಹಿಂದೆ ಓಡಾಡೋದಾಯಿತು. ಒಂದು ಕಡೆಗೂ ನಿಲ್ತಿಲ್ಲಾಗಿತ್ತು, ಎಲ್ಲ ಕಡೆ ಓಡ್ತಿದ್ದ. ಹಾಗೆ ನೆಕ್ಸ್ಟ್ ಹೋಗಿದ್ದು ಅಲ್ಲೇ ಸ್ವಲ್ಪ ಕಿಡ್ಸ್ ಇದಿತ್ತು, ಸೆಕ್ಷನ್ ಇತ್ತು. ಅಲ್ಲಿ ನೋಡಿದೆ, ಅಲ್ಲೂ ಅಷ್ಟೇ ಚೆಂದ ಇತ್ತು, ಮಕ್ಕಳಿಗೆಲ್ಲ ಚಲೋ ಇತ್ತು. ಬಟ್ ಸುಮಾರೆಲ್ಲ ಮುರಿದೋಗಿತ್ತು. ಬಟ್ ನಂಗೆ ಇಷ್ಟ ಆಗಿತ್ತು ಇದು, ಈ ಮಗ್ಗಿ ಮತ್ತು ಕನ್ನಡದು ಅ ಆ ಇ ಈ ಎಲ್ಲನೂ ಅಲ್ಲೇ ಇತ್ತು. ಮಕ್ಕಳು ಆಡ್ಕತ್ತೆ ಹಾಗೆ ಅಲ್ಲಿ ಓದ್ಕೊಳ್ಬೋದು. ಓದು ಮಕ್ಕಳೇನಲ್ಲ ಈಗಿನ ಕಾಲದ ಮಕ್ಕಳು, ಆದರೂ ಅಡ್ಡಿಲ್ಲ, ಚಲೋ ಮಾಡಾರೆ ಪಾರ್ಕಲ್ಲಿ. ನೆಕ್ಸ್ಟು ಅಲ್ಲೆಲ್ಲೋ ಹಾಡು ಹೇಳ್ತಿತ್ತು. ನಂಗೆ ಸ್ವಲ್ಪ ಹಾಡೆಲ್ಲ ಅಂದರೆ ಖುಷಿಯ ಕೇಳೋಕ್ಕೆ. ಹಾಗಾಗಿ ಅಲ್ಲಿ ಹೋಗುವ ಬನ್ನಿರಿ ಅಂದ್ಕೊಂಡು ಅವ್ರನ್ನ ಕರ್ಕೊಂಡು ಹೋದೆ. ಆದರೆ ಆ ಹುಡುಗಂತೂ ಬಿಡ್ತಿಲ್ಲಾಗಿತ್ತು. ಸರಿ ನೋಡುವ ಅಂದ್ಕೊಂಡು ಮುಂದೆ ಹೋದರೆ ಇಲ್ಲ, ಚಲೋ ಮಾಡಿ ಹಾಡು ಹೇಳ್ತಿದ್ರು. ಹಾಗೆ ಸ್ವಲ್ಪ ಹೊತ್ತಲ್ಲೇ ನೋಡ್ಕೊಂಡು ಕೂತ್ಕೊಳ್ವ ಹೇಳಿ ಜಾಗ ಹುಡುಕ್ರೆ ಎಲ್ಲ ಕಡೆಗೂ ಸೀಟ್ ಫುಲ್ಲಾಗಿಬಿಟ್ಟಿತ್ತು. ಎಲ್ಲೂ ಜಾಗ ಸಿಗ್ತಿಲ್ಲಾಗಿತ್ತು. ಅಲ್ಲಿ ಹೋಗುವ ಇಲ್ಲಿ ಹೋಗುವ ಅಂದ್ಕೊಳ್ತೆ ಹಾಗೆ ಸ್ವಲ್ಪ ಮುಂದೆ ಹೋಗಿ ನೋಡಿದ್ರು. ಅಲ್ಲೂ ಅಷ್ಟೇ ನಂಗೆ ಅಲ್ಲಿ ವೀಡಿಯೋ ಮಾಡುವ ಅಂದ್ಕೊಂಡ್ರೆ ಎಲ್ಲ ನನ್ನೇ ನೋಡ್ತಿದ್ರು. ನೋಡ್ಕೊಂಡು ಸಾಯ್ತು ನೋಡ್ಕೊಂಡು ನಾನು ವೀಡಿಯೋ ಮಾಡ್ಕೊಳ್ತೆ ಹೋದೆ. ಅವ್ರು ಹಾಡು ಹೇಳೋದು ಚಲೋ ಇತ್ತಲ್ಲ, ಹಾಗಾಗಿ ನೋಡುವ ನಿಮಗೆಲ್ಲ ತೋರಿಸುವ ಹೇಳ್ಕೊಂಡು ಮುಂದೆ ಹೋದೆ. ಕಡೆಗೆ ಅಲ್ಲೇ ಅಂತೂ ಒಂದು ಸ್ವಲ್ಪ ಜಾಗ ಸಿಕ್ತು. ಒಂದು ಕಡೆಗೆ ಅಲ್ಲೇ ಕೂತ್ಕೊಂಡ್ರು ಜಾಗ ಮಾಡ್ಕೊಂಡು. ಆ್ಯಕ್ಚುಲಿ ಆ ಪಾರ್ಕ್ ಎಂಟ್ರಿ ಹತ್ರ ಉತ್ತರ ಕನ್ನಡ ಸಮಿತಿ ಅಂತೇನೋ ಇತ್ತು. ನಂಗೆ ಅದು ನೋಡ್ಕೊಂಡು ನಮ್ಮ ಉತ್ತರ ಕನ್ನಡದವ್ರದ್ದೇನಾ ಅಂದ್ಕೊಂಡು ಒಂದು ಸಲ ಖುಷಿ ಆಯಿತು. ಆದರೆ ಯಾರನ್ನೂ ಕೇಳೋಕೆ ಯಾರೂ ಸಿಗಲಿಲ್ಲ. ಬಟ್ ನೆಕ್ಸ್ಟ್ ಸಂಡೇ ಹೋದಾಗ ಪಕ್ಕ ಕೇಳ್ಕೊಬತ್ತೆ ನಮ್ಮ ಉತ್ತರ ಕನ್ನಡದವ್ರದ್ದೇನಾ ಅಂತ. ಇವರೆಲ್ಲ ಅದೇ ಟೀಮ್ ಅವರೇಯ, ಸೊ ಕೇಳಬೇಕು ನೆಕ್ಸ್ಟ್ ಟೈಮ್ ಹೋದಾಗ. ಇರೀ ನೀವು ಸ್ವಲ್ಪ ಈ ಅಂಕಲ್ದು ಹಾಡು ಕೇಳಿ. ಯಾರು ಬೇಕಾದ್ರೆ ಹಾಡು ಹೇಳ್ಬೋದು ಅಲ್ಲಿ. ನಾನು ನೋಡಿದೆ ಬರೀ ಅಂಕಲ್ಸ್ ಅಂದ್ಕೊಂಡ್ರೆ ನೋಡ್ರಿ ಇಲ್ಲ, ಆಮೇಲೆ ಈ ಆಂಟಿನೂ ಬಂದರು ಹಾಡು ಹೇಳೋಕ್ಕೆ. ಅವರು ಚಲೋ ಮಾಡಿ ಹೇಳಿದರು. ಈ ಮಕ್ಕಳು ಮಾತ್ರ ಹೋದಲ್ಲಿ ಬಂದಲ್ಲಿ ಎಲ್ಲ ಒಂದೇ ಥರ. ಈ ಅಂಕಲ್ನ ಸರಿ ಮಾಡಿ ನೋಡ್ಕೊಳ್ಳಿ, ನಿಮ್ಗೆ ಎಂತ ಅನಿಸ್ತದೆ. ಬಟ್ ನಾ ಈಗ ಅವ್ರು ಹಾಡು ಹೇಳೋದನ್ನ ಪ್ಲೇ ಮಾಡಿದೆ ಕೇಳಿ. ಈ ಸಣ್ಣ ಮಗು ತಂದು ವೀಡಿಯೋ ಮಾಡುವಂತೆ ಮುಂದೆ ಬರ್ತಾಯಿತ್ತು ಅವಾಗಿಂತವ. ಅವಳದೊಂಚೂರು ವೀಡಿಯೋ ಮಾಡುವ ಅಂತೆ. ಅವಳಿಗೆ ಸ್ವಲ್ಪ ಖುಷಿಯಾಗಲಿ ಹೇಳಿ ಅವಳದೊಂಚೂರು ವೀಡಿಯೋ ಮಾಡಿದೆ. ಹೋದಲ್ಲೆಲ್ಲ ಬರ್ತಾಯಿದ್ಲು ಅವಳು. ಆಮೇಲೆ ಖುಷಿಯಾಗಿ ನಗಾಡ್ಕೊಂತ ಹೋಯ್ತು. ನಂಗೆ ತಲೆಗೆ ಬಂದದ್ದು ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ. ನಿಮಗೂ ಹಾಗೆ ಅನಿಸ್ತಾ? ಎಂತಕ್ಕಂದ್ರೆ ಅವ್ರು ಸುಮಾರು ಹೊತ್ತಿಂದ ಬಂದ್ಕೊಂಡು ಅವ್ರ ಹತ್ರ ಏನೇನೋ ಕೇಳ್ತಾ ಇದ್ರು. ನಾನು ಅದಕ್ಕೆ ಇವ್ರು ಎಂತಕ್ಕೆ ಡಿಸ್ಟರ್ಬ್ ಮಾಡ್ತಾವ್ರೆ ಅಂತ ಅಂದ್ಕೊಂಡಿದ್ದೆ. ಸೊ ನಂಗೆ ಹಂಗೆ ಅನಿಸ್ತು. ಆಯಿತು, ನಾವು ಹೊರಡು ಟೈಮ್ ಆಯಿತು. ಸುಮಾರು ಲೇಟ್ ಆಗಿಬಿಡ್ತು ಹೊರಡುವ ಅಂತ. ಹಾಗೆ ನಾವು ಹೊರಟಾಯಿತು.
ಮನೆ ಕಡೆಗೆ. ಬಟ್ ಸ್ಟಿಲ್ ಜನ ಅಂತೂ ಹಂಗೆ ಇದ್ರು ಅಲ್ಲಯ್ಯ. ನಾವು ಹೋಗ್ತಾ ಐಸ್ ಕ್ರೀಮ್ ಎಲ್ಲ ತಿಂದು ಮುಗಿಸಿ ಮನೆಗೆ ಹೋಗೋ ತನಕ ತಡ ಆಗಿಬಿಡ್ತದೆ ಹೇಳಿ ನನ್ನ ಫೇವ್ರೆಟ್ ಕ್ಯಾರೆಟ್ ಹಲ್ವಾ ವಿತ್ ವೆನಿಲಾ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋದ್ರು. ಟಾಟಾ.